ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಆನಂದ್ ಗುರೂಜಿ ಸ್ವಾಮಿಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಮತ್ತು ಸಂಕ್ರಾಂತಿ ಹಬ್ಬದ ದಿನ ಏನೆಲ್ಲ ಮಾಡಿದ್ವಿ ಮತ್ತು ಏನೆಲ್ಲ ಅಡುಗೆ ಮಾಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆನಂದ್ ಗುರೂಜಿ ಸ್ವಾಮಿಗಳನ್ನೂ ಕೂಡ ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡಿಬಿಟ್ಟು ಆಶೀರ್ವಾದ ತಗೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದೆ ನಾನು ಹೇಳೋಕ್ಕಿಂತ ಮೊದಲೇ ಅಮ್ಮ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸಿಟ್ಟಿದ್ರು. ಮತ್ತು ಪೊಂಗಲ್ ಮಾಡಲಾ ಒಬ್ಬಟ್ಟು ಮಾಡಲಾ ಅಂತ ಕೇಳಿದಾಗ ಎಲ್ಲರೂ ಒಬ್ಬಟ್ಟು ಮಾಡು ಅಂತ ಅಂದರು. ಹಾಗಾಗಿ ಒಬ್ಬಟ್ಟಿಗೆ ಬೇಳೆಯನ್ನು ಬೇಯಿಸ್ಬಿಟ್ಟು ಬೇಳೆ ಕಟ್ಟನ್ನು ತೆಗೆದುಬಿಟ್ಟು ಇದಕ್ಕೆ ಬೆಲ್ಲವನ್ನು ಹಾಕಿ ಇಟ್ಟಿದ್ದಾರೆ. ಮತ್ತು ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ರಸ ಮಾಡಲೇಬೇಕಲ್ವ, ಹಾಗಾಗಿ ಒಬ್ಬಟ್ಟು ರಸಕ್ಕೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪೊಂಗಲ್ ಮಾಡ್ತಿದ್ರು, ಪೊಂಗಲಿಗೆ ವಡೆ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪೊಂಗಲ್ಲು ಕೂಡ ಕುಕ್ಕರಲ್ಲಿ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲದನ್ನು ಕೂಡ ಅಮ್ಮ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನೆಲ್ಲ ರೆಡಿ ಮಾಡಿದ್ದೀನಿ, ನೀನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಮ್ಮ ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಈ ರೀತಿ ಮುದ್ದಾಗಿ ಒಂದು ರಂಗೋಲಿಯನ್ನು ಬಿಟ್ಟು ದೇವರ ಮುಂದೆ ದೇವರಿಗೆ ಎಲ್ಲನೂ ಒರೆಸ್ಬಿಟ್ಟು ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಿದೆ. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಳ್ಳು ಬೆಲ್ಲವನ್ನು ಇಡಬೇಕು ಫ್ರೆಂಡ್ಸ್. ಹಾಗಾಗಿ ಎಳ್ಳು ಬೆಲ್ಲನೂ ಕೂಡ ಇಟ್ಟಿದ್ದೀನಿ. ಮತ್ತು ಅಮ್ಮ ಮಾಡಿರುವಂಥ ಎಲ್ಲ ಐಟಮ್ಸ್ನೂ ಕೂಡ ನೈವೇದ್ಯಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ಕಬ್ಬನ್ನು ಇಟ್ಟಿದ್ದೀನಿ. ಈ ರೀತಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೇಲಿ ನನಗಂತೂ ರಂಗೋಲಿ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈಗ ಎಲ್ಲರೂ ಕೂಡ ತಿಂಡಿ ತಿಂದಾಯಿತು. ನಾನು ಪೂಜೆ ಮಾಡಿಬಿಟ್ಟು ನಾನು ಕೂಡ ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡೆ. ನೋಡಿ, ಖಾರ ಪೊಂಗಲ್ ಮತ್ತು ಚಟ್ನಿ, ವಡೆ ಮಾತ್ರ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಅಮ್ಮ ಮಾಡುವ ವಡೆ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಈಗ ಅಮ್ಮ ಒಂದು ತಿಂದಿರಲಿಲ್ಲ ತಿಂಡಿ, ಅಮ್ಮಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ತಿನ್ಕೊಂಡೆ. ಅಮ್ಮಗೆ ವಡೆ ಅಂದರೆ ಇಷ್ಟ ಆಗಿಬಿಟ್ಟಿದೆ ಫ್ರೆಂಡ್ಸ್, ನಮ್ಮಮ್ಮ ಮಾಡಿರೋದು. ಹಾಗಾಗಿ ಒಂದು 3 ವಡೆ ತಿಂದಳು. ಮತ್ತು ತಿಂಡಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ. ಮನೆ ಹತ್ರ ಎತ್ತನ್ನು ಹಿಡ್ಕೊಂಡು ಬಂದಿದ್ರು ಫ್ರೆಂಡ್ಸ್. ಎತ್ತಿಗೂ ಕೂಡ ಪೂಜೆಯನ್ನು ಮಾಡಿಬಿಟ್ಟು ಸ್ವಲ್ಪ ಎಡೆಯನ್ನು ಇಟ್ವಿ, ತಿಂದ್ಬಿಟ್ಟು ಹೋಯಿತು. ಅಮ್ಮ ನೋಡಿ, ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲ ಮಾಡಿದ್ರಲ್ಲ ಬೆಳಗ್ಗಿಂದ, ನಾನು ಒಂದೆರಡು ಒಬ್ಬಟ್ಟಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಒಬ್ಬಟ್ಟನ್ನು ಮಾಡೋದಕ್ಕೆ ಬಂದೆ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಯಲ್ಲಿ ಇದೇ ರೀತಿ ನಾವು ಒಬ್ಬಟ್ಟನ್ನು ಮಾಡೋದು. ಎಷ್ಟೋ ಜನ ಒಬ್ಬಟ್ಟು ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಫ್ರೆಂಡ್ಸ್. ಆದರೆ ಒಬ್ಬಟ್ಟು ಮಾಡೋದು ತುಂಬಾ ಈಸಿ, ಆದರೆ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು. ನಾವು ಬೇಳೆ ಮತ್ತು ಬೆಲ್ಲವನ್ನು ಬೇಯಿಸ್ಬಿಟ್ಟು ಹೂರಣವನ್ನು ಮಾಡ್ತೀವಲ್ಲ, ಆ ಹೂರಣ ಕರೆಕ್ಟಾಗಿ ಇದ್ಬಿಟ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೂರಣ ಸ್ವಲ್ಪ ತೆಳ್ಳಗಾಗ್ಬಿಟ್ರೆ, ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಒಬ್ಬಟ್ಟು ಸರಿಯಾಗೋದಿಲ್ಲ. ಅದನ್ನು ಒಂಚೂರು ಚೆನ್ನಾಗಿ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಒಬ್ಬಟ್ಟು ಈಸಿಯಾಗಿ ಬರುತ್ತೆ. ನೋಡಿ, ನಾವು ಈ ರೀತಿ ಮಾಡ್ತೀವಿ. ಮೈದಾ ಹಿಟ್ಟಲ್ಲಿ ಸ್ವಲ್ಪ ಹೂರಣವನ್ನು ಹಾಕ್ಕೊಂಡ್ಬಿಟ್ಟು ರೌಂಡಾಗಿ ಮಾಡಿಕೊಂಡು ಈ ರೀತಿ ಬಟರ್ ಪೇಪರ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಟರ್ ಪೇಪರನ್ನು ಹಾಕಿಬಿಟ್ಟು ಈ ರೀತಿ ತಟ್ಕೊಂಡ್ಬಿಟ್ರೆ ಈ ರೀತಿ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ಸುಲಭನೂ ಆಗುತ್ತೆ ಮಾಡೋದಕ್ಕೆ, ಕೈಯಲ್ಲೂ ಕೂಡ ತಟ್ಕೊಂಡ್ಬಿಡ್ಬೋದು. ನಾನು ನಿಮಗೆಲ್ಲ ತೋರಿಸೋದಕ್ಕೆ ಇದರಲ್ಲಿ ಮಾಡಿದೆ, ಮತ್ತು ಇದರಲ್ಲಿ ಬೇಗನೂ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ತೋರಿಸ್ದೆ ನಾನು. ನೋಡಿ, ಈಗ ಸ್ವಲ್ಪ ತವಾಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ತಟ್ಕೊಂಡಿರುವಂಥ ಒಬ್ಬಟ್ಟನ್ನು ಹಾಕಿಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ತಿರುಗಿಸಾಕ್ಬಿಟ್ಟು ಎರಡೂ ಸೈಡೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಒಬ್ಬಟ್ಟು ರೆಡಿ ಆಯಿತು. ಇದೇ ರೀತಿಯೇ ಎಲ್ಲದನ್ನು ಒಬ್ಬಟ್ಟು ಮಾಡಿಬಿಟ್ಟು ಮಾಡಿ ಕೊಡ್ತಾ ಇದ್ದೆ. ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡಿಕೊಂಡ್ರು. ಇನ್ನು ನಾನು ಮತ್ತು ನಮ್ಮ ತಂಗಿ ಅಂದರೆ ನಮ್ಮ ಅತ್ತೆ ಮಗಳು ಇಬ್ಬರಿದ್ವಿ. ಅವರೆಲ್ಲ ತಿಂದಾದ್ಮೇಲೆ ನಾವು ತಿಂದರೆ ಆಯಿತು ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಒಬ್ಬಟ್ಟು ಮಾಡಿಕೊಟ್ಟೆ. ಈಗ ನೋಡಿ ಫ್ರೆಂಡ್ಸ್, ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದು ಕೂತ್ಕೊಂಡು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಈ ಒಬ್ಬಟ್ಟಿಗೆ ಅಮ್ಮ ಎಳ್ನೀರಲ್ಲಿ ಕಾಯಿ ಇರುತ್ತೆ ನೋಡಿ, ಗಂಜಿಕಾಯಿ, ಆ ಕಾಯನ್ನು ರುಬ್ಬಿಟ್ಟು ಹಾಲನ್ನು ಮಾಡಿದ್ದಾರೆ. ಕಾಯಿ ಹಾಲು ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೆ ಬೀನ್ಸ್ ಪಲ್ಯ, ಹಪ್ಪಳ, ಸಂಡಿಗೆ, ಒಬ್ಬಟ್ಟು ರಸ ಇಷ್ಟನ್ನು ಮಾಡಿದ್ರು, ತಿನ್ಕೊಂಡ್ವಿ. ಈಗ ದೇವಸ್ಥಾನಕ್ಕೆ ಹೋಗೋದಕ್ಕಂತ ರೆಡಿ ಆದ್ವಿ ಫ್ರೆಂಡ್ಸ್. ನೋಡಿ, ನಾನು ಈ ಸೀರೆಯನ್ನು ವೇರ್ ಮಾಡಿದ್ದೀನಿ. ಸೀರೆ ಯಾವ ರೀತಿ ಕಾಣಿಸ್ತಿದೆ ಅಂತ
ತಿಳಿಸಿ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯವನ್ನು ಬೆಳೆಸೋಣ ಫ್ರೆಂಡ್ಸ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಈಗ ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಎಲ್ಲರೂ ಹೊರಟ್ವಿ. ಅಮ್ಮು, ನಾನು, ನಮ್ಮಮ್ಮ ಮತ್ತು ನಮ್ಮಪ್ಪ, ನನ್ನ ಮಗ, ಇಷ್ಟು ಜನನೂ ಹೊರಟ್ವಿ. ಇನ್ನೇನು ದೇವಸ್ಥಾನ ಬಂತು ಫ್ರೆಂಡ್ಸ್, ನಡ್ಕೊಂಡೇ ಬರ್ಬೋದು ನಮ್ಮ ಮನೆಯಿಂದ, ಅಷ್ಟು ಹತ್ರ ಇದೆ ದೇವಸ್ಥಾನ. ಕರೆಕ್ಟ್ ಟೈಮ್ಗೆ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಯಾಕಂತ ಅಂದರೆ ನಾವು ಇನ್ನೇನು ಬಂದ್ವಿ ಅದೇ ಟೈಮ್ಗೆ ಆನಂದ್ ಗುರೂಜಿ ಸ್ವಾಮಿಗಳು ಕೂಡ ಬಂದರು. ತುಂಬಾ ಖುಷಿಯಾಯಿತು ನನಗೆ. ಎಷ್ಟೋ ಜನ ಕಾಲ್ಗೂ ಕೂಡ ಸಿಗೋದಿಲ್ಲ ಸ್ವಾಮೀಜಿ, ನಾನು ಕಣ್ಣೆದುರಿಗೆ ನೋಡಿದ್ನಲ್ವ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಾಮಿಗಳು ಬಂದ ತಕ್ಷಣವೇ ಎಲ್ಲರೂ ಕಾಲು ಮುಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಬಂದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಆನಂದ್ ಗುರೂಜಿ ಸ್ವಾಮಿಯವ್ರದ್ದು ಕಾಲನ್ನು ತೊಳೆದ್ರು ಫ್ರೆಂಡ್ಸ್. ಕಾಲು ತೊಳೆದ್ಬಿಟ್ಟು ಅದಕ್ಕೆ ಅರಿಶಿಣ, ಕುಂಕುಮ ಮತ್ತು ಹೂವನ್ನು ಹಾಕಿಬಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ತಗೊಂಡ್ರು. ಕಾಲು ಪೂಜೆ ಎಲ್ಲ ಆದ ನಂತರ ದೇವಸ್ಥಾನದ ಒಳಗಡೆ ಬಂದ್ವಿ ಫ್ರೆಂಡ್ಸ್. ನಾವು ಆನಂದ್ ಗುರೂಜಿ ಸ್ವಾಮಿ ಹಿಂದೆನೇ ಹೋದ್ವಿ, ಹಾಗಾಗಿ ನಮಗೆ ಬೇಗನೆ ದರ್ಶನ ಸಿಕ್ತು ಸ್ವಾಮಿದು. ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ತಗೊಂಡು ಮತ್ತೆ ಹೊರಟ್ವಿ ಫ್ರೆಂಡ್ಸ್. ನೋಡಿ, ಆನಂದ್ ಗುರೂಜಿ ಸ್ವಾಮೀಜಿನೂ ಕೂಡ ಹೋಗ್ತಿದ್ದಾರೆ. ಎಲ್ಲರೂ ಅವ್ರು ಹೋದಂಗೆಲ್ಲ ಭಕ್ತಾದಿಗಳು ಅವ್ರ ಕಾಲನ್ನು ಮುಗ್ದು ಆಶೀರ್ವಾದವನ್ನು ತಗೊತಾ ಇದ್ರು. ಈಗ ಅವ್ರು ಹೊರಟರು. ನಾವು ಹಣ್ಣು ಕಾಯಿಯನ್ನು ಮಾಡಿಸಿರ್ಲಿಲ್ಲ, ಹಾಗಾಗಿ ಹೋಗಿ ಮತ್ತೆ ಕಾಯನ್ನು ಹೊಡ್ಕೊಂಡು ಬಂದು ಹಣ್ಣು ಕಾಯಿ ಮಾಡಿಸಿ ಮಂಗಳಾರತಿಯನ್ನು ತಗೊಂಡ್ಬಿಟ್ಟು ಆಚೆ ಬಂದ್ವಿ ಫ್ರೆಂಡ್ಸ್. ಆಚೆ ಬಂದು ನೋಡಿದ್ರೆ ನೋಡಿ, ಈ ರೀತಿ ನಿಮಗೆ ಯಾವ ದೇವ್ರು ಬೇಕು ಆ ದೇವರೆಲ್ಲ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇದೆ ಫ್ರೆಂಡ್ಸ್. ಯಲಹಂಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ದೇವರಿದ್ದಾವೋ ಅಷ್ಟು ದೇವರು ಕೂಡ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ದೇವರನ್ನು ತೋರಿಸ್ತಾ ಇದ್ದೀನಿ. ಮತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇತ್ತು. ಆನಂದ್ ಗುರೂಜಿ ಸ್ವಾಮಿಗಳು ಅಲ್ಲಿಗೆ ಹೊರಟ್ವಿ ಫ್ರೆಂಡ್ಸ್ ನಾವು. ನೋಡಿದ್ರಲ್ವ ಫ್ರೆಂಡ್ಸ್, ಈ ರೀತಿ ಆನಂದ್ ಗುರೂಜಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಮಾಡಿದ್ರು. ಅಲ್ಲಿಂದ ಮಂಗಳಾರತಿ ತಗೊಂಡು ಅಲ್ಲಿಂದ ಬಂದ್ವಿ ಫ್ರೆಂಡ್ಸ್. ನೋಡಿ, ಅಯ್ಯಪ್ಪ ಸ್ವಾಮಿ ಮುಂದೆನೇ ಈ ರೀತಿ ಕಳಶವನ್ನು ಕುಂದ್ರಿಸಿದ್ರು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು ಇಲ್ಲಿ ವಿಗ್ರಹಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ವ. ನಿಮಗೆ ಯಾವ ದೇವರು ಬೇಕು, ಕೃಷ್ಣ, ಗಣಪತಿ, ಸರಸ್ವತಿ, ನಾಗಪ್ಪ, ನಾಗಮ್ಮ, ನಿಮಗೆ ಯಾವ ದೇವರು ಬೇಕೋ ಅಷ್ಟು ದೇವರನ್ನು ಇಲ್ಲಿ ನೋಡ್ಬೋದು. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪ್ರದರ್ಶನ ಮಾಡಿಕೊಂಡು ಬಂದ ಮೇಲೆ ಪ್ರಸಾದನೂ ಕೂಡ ಕೊಟ್ಟರು ಫ್ರೆಂಡ್ಸ್. ನೋಡಿ, ಸಿಹಿ ಪೊಂಗಲ್ಲು ಮತ್ತು ಪಲ್ಲವನ್ನು ಕೊಟ್ಟರು. ಹೊಟ್ಟೆ ತುಂಬ ತಿನ್ಕೊಂಬಿಟ್ಟೆ ನಾನು ಅಲ್ಲೇ. ತಿನ್ಕೊಂಡು ಈಗ ಮನೆಗೆ ಹೊರಟ್ವಿ ಫ್ರೆಂಡ್ಸ್. ನೋಡಿ, ಅಮ್ಮ, ನಾನು ಮತ್ತು ನಮ್ಮ ಅತ್ತೆ ಮಗಳು ಹೊರಟ್ವಿ. ಅಪ್ಪ ಪಾಪು ಮಲ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡು ಮನೆಗೆ ಬೇಗನೆ ಹೊರಟು ಬಂದರು. ಈಗ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್. ತಂಗಿ ಮತ್ತು ತಂಗಿ ಗಂಡನೂ ಬಂದಿದ್ದರು ಫ್ರೆಂಡ್ಸ್. ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದರು. ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೋಗಿ ಬಂದಮೇಲೆ ಎಲ್ಲರೂ ಕೂಡ ಊಟ ಮಾಡಿಕೊಂಡ್ರು. ನಾನು ದೇವಸ್ಥಾನದಲ್ಲೇ ಪ್ರಸಾದ ತಿಂದಿದ್ನಲ್ವ, ಹಾಗಾಗಿ ನಾನು ತಿನ್ನಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ.